ಈ ಹೋಟ್ಲಿಗೆ ನಾನು ಫಸ್ಟ್ ಬಂದಿದ್ದು ಕಿರಣ್ ಇದ್ದಾನೆ. ಮಲ್ಲಿಗೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ, ಕಂಟಿನ್ಯೂ ಮಾಡಿ. ಫುಲ್ ರಶ್, ಅದೇನ್ ಮಾಡಕ್ಕಾಗಲ್ಲ. ನಾನು ನೋಡ್ಬೇಕು ಅಂದ್ರೆ ಹೋಗ್ಲೇಬೇಕು. ಅಜ್ಜಿ ಏನಾದ್ರ ನನಗೂ ಹೆವಿ ಬೇಜಾರ್ ಆಗ್ತಿದೆ. ಯಾರಿಗಿದು ಗೈಸ್? ಇವಾಗ ನಾನು ಕಿರಣ್ ಕರ್ಕೊಂಡ್ ಬರೋದಕ್ಕೆ ಅಂತ ಮೆಟ್ರೋವರೆಗೂ ಬಂದಿದ್ದೆ. ಬಟ್ ದೆನ್ ಕಿರಣ್ ಕರ್ಕೊಂಡ್ ಮೇಲೆ ಗೊತ್ತಾಯ್ತು ಸೀದಾ ಮನೆಗೆ ಹೋದ್ರೆ ಇವಾಗ ಏನಷ್ಟು ಫೀಲ್ ಸಿಗಲ್ಲ ಅಂದ್ಬಿಟ್ಟು ಇವಾಗ ನಾವು ಸ್ವಲ್ಪ ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀವಿ. ಹೌದು, ಇನ್ನೊಂದು ಬರ್ತಾ ಇದೆ. ನಾನು ಮಧುರ್ಗೆ ಹೋಗ್ಬೇಕು, ಮಧುರ್ಗೆ ಹೋಗ್ಬೇಕು, ಮೆಲ್ಸಿಗೆ ಹೋಗ್ಬೇಕು. ಇವ್ ಹೇಳಿದ್ದೆ ನಾವು ಹೋಗಿ ಬರ್ತೀನಿ ಅಂತ. ಈಗ ಹೋಗ್ಬಿಟ್ಟು ಹಂಗೆ ಅಲ್ಲೊಂದು ಒಬ್ರು ಮೀಟ್ ಆಗ್ಬಿಟ್ಟು ಬರ್ಬೇಕು. ಮೀಟ್ ಆಗಿ ಬಂದ್ಬಿಟ್ಟು ಅಷ್ಟೇ ಕಣ, ಅಲ್ಲೇನಿಲ್ಲ. ಬಾರ ಜೊತೆಲಿ ಮಧುರ್ ಬಾರ. ಒಬ್ನೇ ಹೋಗಿ ಬಂದು ನೀನ್ ಬಂದ್ರೆ ಬೇಗ ಬಂದ್ಬಿಡ್ಬೋದು. ಏನಾದ್ರು ಹೇಳ ತಿನ್ನೋಣ. ಇವಾಗ ಈ ಹೋಟ್ಲಿಗೆ ನಾನು ಫಸ್ಟ್ ಬಂದಿದ್ದು ಕಿರಣ್ ಇದ್ದಾನೆ. ಈ ಕಡೆ ಮಲ್ಲಿಗೆ ಇಡ್ಲಿ ಫೇಮಸ್ ಅಂತೆ. ಮಲ್ಲಿಗೆ ಇಡ್ಲಿ ಜೊತೆ ಕಾಲ್ಸಿ ಏನ್ ಜನಿನ ಸರಿ. ಮಲ್ಲಿಗೆ ಇಡ್ಲಿ ಜೊತೆ ಏನೋ ಫೇಮಸ್ ಅಂತೆ, ಪಾಪ್ಯುಲರ್ ಅಂತೆ. ಜನ ಎಲ್ಲ ಅದಕ್ಕೆ ಸ್ವಲ್ಪ ತುಂಬ್ಕೊಂಡು ಬಿಡ್ತಾರೆ. ನಾವು ಅದನ್ನೇ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಮಲ್ಲಿಗೆ ಇಡ್ಲಿ, ಇದು ಬೊಟ್ಟಿ, ಅದು ಚಿಲ್ಲಿ ಚಿಕನ್. ಸೊ ಇವಾಗ ಇದನ್ನ ಆಸ್ವಾದಿಸಿ ನೋಡ್ಬೇಕು ಹೆಂಗಿರುತ್ತೆ ಅನ್ನೋದು. ಗೈಸ್, ಹೆವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ಸೀದಾ ಮನೆ ಕಡೆ ಹೊರಟಿದ್ದೀವಿ. ನಾನು ಹೇಳ್ತೇನೆ ಮದುವೆ ಹೋಗ್ಬೇಕು ಅಂತ. ಈ ಕಡೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ದೆನ್ ಫೈನ್. ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಬ್ಯಾಗ್ ಬಿಟ್ಟು ಸೀದಾ ಮೆಜೆಸ್ಟಿಕ್ ಕೂಡ ಹೋಗ್ಬಿಡ್ತೀನಿ. ಮೆಜೆಸ್ಟಿಕ್ಕಲ್ಲಿ ಒಂದು ಬಸ್ ಹತ್ಬಿಟ್ರೆ ಸೀದಾ ಮಧುರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮಧುರಲ್ಲಿ ಯಾರನ್ನ ಮೀಟ್ ಆಗಬೇಕು ಗೊತ್ತಿರೋನ್ನ. ಅದಕ್ಕೆ ಎಡಿಟ್ ಮಾಡೋದಲ್ಲಿ ಯಾವ್ದ್ರಲ್ಲಿ ಎಡಿಟ್ ಮಾಡ್ತೀರಾ? ಎಲ್ಲ ಫೋನಲ್ಲೇ ಎಡಿಟ್ ಮಾಡಿದ್ದೆ. ನಮ್ಮ ಎಡಿಟ್ ಅಂತಾರೆ ಇವಾಗ. ಹೌದಾ? ಸಿಸ್ಟಮಲ್ಲೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಕಂಟಿನ್ಯೂ ಮಾಡಿ. ನಿಮ್ಮ ಹೆಸರು? ಸತೀಶ್ ಅಂತ. ಬ್ಲ್ಯಾಕ್ ಕಮೆಂಟ್. ಥ್ಯಾಂಕ್ ಯು. ಗೈಸ್, ಇವಾಗ ನಾನು ಮಧುರಲ್ಲಿದ್ದೀನಿ. ಹೇಳಿದ್ದೆ ಅನ್ಸುತ್ತೆ ಮಧುರಲ್ಲಿ ಚಿಕ್ಕ ಕೆಲಸ ಇತ್ತು ಅಂತ. ಮಧುರಲ್ಲಿ ಕೆಲಸ ಎಲ್ಲ ಮುಗಿದಿದೆ. ಈ ಕಡೆ ಒಂದು ಮಿಕ್ಸರ್ ಸ್ಟಾಲ್ ಪಾಪ್ಯುಲರ್ ಅಂತ ಕರ್ಕೊಂಡು ಬಂದಿದ್ದಾರೆ. ಸೊ ಈ ಕಡೆ ಮಿಕ್ಸರ್ ತಗೋಣ ಇರಿ. ಇನ್ನು ಇವಾಗ ಓಪನ್ ಮಾಡ್ತಾ ಇರೋದು. ಈ ಕಡೆ ಮಿಕ್ಸರ್ ಕೆಜಿಗೆ ಎಷ್ಟು? 280. ನಾನು 4 kg ಅರ್ಧ kg ತಗೊಂತೀನಿ ಅಷ್ಟೇ. ಗೈಸ್, ಐಟಮ್ಗಳೆಲ್ಲ ಈ ಕಡೆಯಿಂದ ಫಿಲಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಟೈಮಿಂಗ್ಸ್ ನೋಡ್ಬೇಕಲ್ಲಿ ಮೇಲೆ 2:45 ಇಂದ 2:45 ಇಂದ ಕ್ಲೋಸಿಂಗ್ ಟೈಮು ಮಾಮೂಲಿ ಖಾಲಿ ಆಗೋರ್ಗು. ಗೈಸ್, ಎಲ್ಲ ಪ್ಯಾಕೆಟ್ ಇದೆ. ನಾನೆಲ್ಲ ಮೂಟೆ ಫುಲ್ ಐತೆ ಅನ್ಕೊಂಡಿದ್ದೆ. ಮೂಟೆ ಫುಲ್ ಇದೆ. ಅದೆಲ್ಲ ಪ್ಯಾಕೆಟ್ ಅಲ್ಲಿ ನೋಡಿ ಎಲ್ಲ ಸೆಟಪ್ ಆಗ್ತೈತಿ ಇವಾಗ. ಆಲ್ರೆಡಿ ಜನ ತುಂಬ್ಕೋತಾ ಇದ್ದಾರೆ. 5-2 ಹಾಕಿ ಮಾಡಿರಲಿಲ್ಲ, ಹೇಳ್ತಾ ಇದ್ರು. ಮಾಡ್ತಾ ಇದ್ದೀವಿ ನೋಡಿ, ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಅಲ್ಲಿ ಕಾಣಿಸೋರಲ್ಲ ಅವರೇ ಓನರ್ ಅಂತೆ. ಅವ್ರು ಬರೋರ್ಗು ಈ ಕಡೆ ಯಾವ್ದು ಟ್ರಾನ್ಸಾಕ್ಷನ್ಗಳು ನಡೆಯಲ್ಲ. ಈ ಕಡೆ ಬಂದಿದ್ದಾರೆ, ನೋಡ್ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಕೊಂಡಿನಿ ಬ್ರೋ. ಅಣ್ಣ 15 ನಮ್ ಇಲ್ಲಿ 15 ಒಡೆ ಕೊಡೋಣ. ಫುಲ್ ಬಿಸಿ ಗೈಸ್. 15 ಅರ್ಧ ಮಿಕ್ಸ್ಚರ್. ಇನ್ನೇನಿದೆ ಗೈಸ್. ಫೈನಲಿ ಏನೋ ನಮ್ಮ ಹತ್ರ ನಾವು ಏನು ಹುಡ್ಕಕ್ಕೆ ಹೊರಟಿದ್ವೋ ಅದು ಸಿಕ್ಕದೆ. ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿರಲ್ಲ ಈ ಥರ ಒಂದು ಜಾಗ ಇದೆ ಅಂದ್ಬಿಟ್ಟು. ಥ್ಯಾಂಕ್ ಯು ಬ್ರಾ. ಸೊ ಈ ಕಡೆ ಬಂದಿದ್ದೀವಿ, ತಗೊಂಡಿದ್ದೀವಿ, ಓಡ್ತಾ ಇದ್ದೀವಿ. ನೋಡೋಣ ಅದು ಹೆಂಗೆ ನಡೀತದೆ. ಗೊತ್ತಿರಲ್ಲ ಇದ್ರ ಒಂದು ಜಾಗ ಇತ್ತು ಅಂತ. ನೀವು ಯಾವಾಗಾದ್ರು ಮದ್ದೂರು ಕಡೆ ಬಂದರೆ ಟೈಮ್ ಸಿಕ್ಕರೆ ಒಂದ್ಸರಿ ಟ್ರೈ ಮಾಡಿ. ಇವಾಗ ನಾವು ಮದ್ದೂರಲ್ಲಿ ಸಮೃದ್ಧಿ ಅಮೃತ್ ಚಹಾ ಅಂತ ಒಂದು ಜಾಗ ಇದೆ. ಈ ಕಡೆ ಟೀ ಕುಡಿಯೋಕೆ ಅಂತ ಬಂದಿದ್ದೀವಿ. ನೈಸ್ ಕೇಸ್, ಚೆನ್ನಾಗಿತ್ತು. ಹೋಗೋಣ, ಟೈಮ್ ಆಗ್ತಾ ಇತ್ತು. ಸೊ ಫೈನಲಿ ಮದ್ದೂರನ್ನ ಬಿಡೋ ಟೈಮು. ಇಷ್ಟು ಒಂದು ಸ್ವಲ್ಪ ಗಿಫ್ಟ್ ಜೊತೆಗೆ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರಾ. ಗೈಸ್ ಇಲ್ಲಿ ನೋಡಿ ಗೈಸ್, ಇವರು ಓದಕ್ಕೆ ಅಂತ
ಭಗವದ್ಗೀತೆ ಮತ್ತು ಮೂಕಜ್ಜಿಯ ಕನಸುಗಳು ಅಂತ ಬುಕ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಅಪ್ರಿಷಿಯೇಟ್. ಸೊ ನಮ್ಮ ಪುಣ್ಯಕ್ಕೆ ಒಂದು ಬಸ್ಸು ಬರ್ತಾ ಐತೆ, ಬಸ್ ಮುಂದೆ ನಮ್ಮ ಬೈಕ್ ಹೋಯ್ತೈತೆ. ಯಾವ ಬಸ್ ಇದು ಮೈಸೂರು ಮಂಡ್ಯ ಇನ್ನೊಂದು ಬಸ್ ಸಿಕ್ಕಿದೆ ಬೆಂಗಳೂರ್ದು, ಆದರೆ ಫುಲ್ ರಶ್ಶು. ಅದೇನು ಮಾಡೋಕ್ಕಾಗಲ್ಲ. ಇವಾಗ ನಾನು ಅಲ್ಲಿ ನೋಡಬೇಕು ಅಂದರೆ ಹೋಗ್ಲೇಬೇಕು. ಆ್ಯಕ್ಚುಲಿ ಲೈಫಲ್ಲಿ ಇದರೆಲ್ಲ ಸೀನ್ಗಳು ಸಿಗೋದು ಅಪರೂಪ ಗೈಸ್. ನೋಡಿ ಈ ಥರ 2 ಆಪ್ಷನ್ ಇದೆ. ಡೈರೆಕ್ಟ್ ಸಿಟಿಗೆ ಹೋಗ್ಬಿಡೋದು, ಇಲ್ಲ ಕೆಂಗೇರಿಗೆ ಹೋಗ್ಬಿಟ್ಟು ಮೆಟ್ರೋ ಹತ್ಕೊಂಡು ಹೋಗ್ಬಿಡೋದು ಅಂತ. ಇವಾಗ ನಂಗೆ ಅನ್ಸಂಗೆ ಜಾಮೆಲ್ಲ ಜಾಸ್ತಿ ಇರುತ್ತೆ ಬೆಂಗಳೂರಲ್ಲಿ, ಅದಕ್ಕೆ ಐ ಫೀಲ್ ಬೆಟರ್ ಟು ಟೇಕ್ ಕೆಂಗೇರಿ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಣ್ಣ ಕೆಂಗೇರಿ ಇಲ್ಲೊಂದು ಬ್ಯಾಗ್ನ ತಗೊಳಕೊಂಡಿದ್ರೆ ಈ ಕಡೆ ಮತ್ತು ಈ ಕಡೆ ಸ್ವಲ್ಪ ಶಾರ್ಪ್ ಎಡ್ಜಸ್ ಬಿಡೋದೆ ಕಟ್ಟ ಒಟ್ಟು ಚುಚ್ಕೊಂಡ್ಬಿಡ್ತಾ ಇದ್ದಾರೆ ಒಂದು ಬ್ಯಾಗ್ನ. ಆಮೇಲೆ ನಾನು ಇದರೆಲ್ಲ ಬಸ್ಸಲ್ಲಿ ಕೊನೆ ನಿಂತ್ಕೊಂಡಾಗ ಇದು ಟೈಮಲ್ಲಿ ಯಾವುದೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಗೈಸ್. ಇನ್ನೊಂದು ಭಯ ಗೊತ್ತಾ ಮಗಂದು, ಇವಾಗ ಗೊತ್ತಾಗುತ್ತೆ ನೋಡಿ ಹೆಂಗಿರುತ್ತೆ ಅಂದ್ಬಿಟ್ಟು. ಬಸ್ ಬ್ಯಾಂಗಲ್ ಒಳಗಡೆ ಇಟ್ಬಿಟ್ಟು ಅಜ್ಜಿ ಏನಾದ್ರ ಇದ್ರ ಅಜ್ಜಿ ಬ್ಯಾಗ್ ಕೊಟ್ಟಿದ್ದ ಅಜ್ಜಿ ನೀವೇ ನಾವು ಯಾರು ಹೇಳಿಯಾರು ಸೀಟ್ ಬನ್ನಿ ಮಗನ್ನು ಪಾಪ ಹುಡುಗನ್ ಗೈಸ್ ಫೈನಲಿ ಇವಾಗ ಥ್ಯಾಂಕ್ ಯು. ಸೊ ಗೈಸ್ ಇವಾಗ ನಾನು ಕೆಂಗೇರಿ ನಿಲ್ಕೊಂಡಿದ್ದೆ, ಮತ್ತೆ ಮೆಟ್ರೋ ಸ್ಟೇಷನ್ ಅಲ್ಲಿ ಐತೆ, ಅಲ್ಲಿಂದ ಈ ಕಡೆಗೆ ನಿಲ್ಸ್ಬಿಟ್ಟು ನೋಡೋಕೆ ನನಗೂ ಹೆವಿ ಬೇಜಾರಾಗ್ತಿದೆ. ನನ್ನೊಳಗೆ ಒಂದು ಗೊಂಬೆ ತಗೊಳೋಬೇಕು ಅಂದ್ಕೊಂಡಿದ್ದೆ, ಗೊಂಬೆ ತಗೊಳಕ್ ಹೋಗಿಲ್ಲ, ಗಿಫ್ಟ್ ತಗೊಳಕ್ ಆಗಿಲ್ಲ. ಕೇಕ್ ಕಟಿಂಗ್ ಅಲ್ಲಿ ಇರಬೇಕು ಅಂದ್ಕೊಂಡಿದ್ದೆ, ಕೇಕ್ ಕಟಿಂಗ್ ಆಗ್ಬಿಟ್ಟಿದೆ. ಯಾರು ಅಂತ ಗೊತ್ತಾಗಿಲ್ಲ, ಬಟ್ ಬ್ರೋ ಹಾಯ್ ಎಲ್ಲ ರಿಲೇಟಿವ್ಸ್ ಎಲ್ಲ ಅವ್ರ ಮನೆಗೆ ಹೋಗ್ತೋಕೆ ಪ್ಲಾನ್ ಆಗ್ತಾ ಇದಾರಂತೆ. ಇಲ್ಲಿಂದ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು. ಮೆಟ್ರೋ ಬಂತು ಗಾಯ್ಸ್. ಮಗನ್ ಮನೆ ಆಲ್ರೆಡಿ ನಾನು ಬಂದಾಗಲೇ ಬಂದ್ಬಿಟ್ಟೆ ಅಂತ ಓಡ್ ಬಂದೆ, ಆದರೆ ನಾನು ಬಂದಾಗ ಆಪೋಸಿಟ್ ಟ್ರಕ್ ಬಂತು, ಹೆವಿ ಟ್ರಕ್ ಬಂದಾಗ ಪಕ್ಕ ಮನೆಗೆ ಬಂದು ಉಗಿಸ್ಕೊತೀನಿ. ಏನು ಉಗಿಸ್ಕೊತೀನೋ ಗೊತ್ತಿಲ್ಲ, ಲೇಟ್ ಅಂದ್ರೆ ಉಗಿಸ್ಕೊತೀನಿ. ಸೊ ಫೈನ್. ಮಳೆ ನೋಡಿ ಹೆಂಗ್ ಬರ್ತೈತೆ. ರೀಚ್ ಆಗಿದ್ದೀನಿ, ಮನೆಗೆ ಸ್ವಲ್ಪ ಹತ್ರ ಇದ್ದೀನಿ, ಆದರೆ ಮಳೆ ಬರ್ತೈತೆ. ಸೊ ಇವಾಗ ಇಷ್ಟು ಹತ್ರ ಬಂದರೂ ಕೂಡ ಮನೆಗೆ ಹೋಗೋಕ್ಕಾಗಲ್ಲ. ವಾಟ್ ಅ ಟೈಮ್ ಗೈಸ್, ವಾಟ್ ಅ ಟೈಮ್. ಲೇಟ್ ಆದಷ್ಟು ಲೇಟ್ ಆಗ್ತಾ ಇರುತ್ತೆ. ಇನ್ನೂ ವೆಯ್ಟ್ ಮಾಡಿದ್ರೆ ಆಲ್ರೆಡಿ ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಮನೆಗೆ. ಇನ್ನೂ ತುಂಬ ಜನ ಮೀಟ್ ಮಾಡೋದು ಇಷ್ಟ ಆಗುತ್ತೆ. ಪರವಾಗಿಲ್ಲ, ಅಟ್ಲೀಸ್ಟ್ ಕನ್ಸರ್ನ್ ಆದರೂ ಬರಲಿ, ಏನೋ ಸ್ವಲ್ಪ ಇಂಪಾರ್ಟೆನ್ಸ್ ತೋರಿಸ್ತಾ ಇದೆ ಅಂತ. ಸೊ ಅದ್ರ ಚೈಸ್ ಇವಾಗ ಹೆಂಗಾದ್ರೂ ಮಾಡಿ ಮನೆಗೆ ಹೋಗುತ್ತೆ. ಹಾಯ್ ಆಲ್. ಆಯ್ತಾ ಊಟ? ನಿಂದಾಯ್ತನಾ? ಹೈಯ ಲಂಚ್ ಸ್ವಲ್ಪ ಆಯ್ತಾ? ಯಾರಿಗೆ ಹಂಗೆ ನೀಟ್ ಆಗ್ಬಿಡೋದು. ನಾನು ಒಳಗೆ ಬರ್ಬೇಕಾ? ಬರ್ತೀನಿ. ಏನು ಡೈನಿಂಗ್ ಟೇಬಲಲ್ಲಿ? ಓ ಕೇಕು ನೋಡಿ ಗೈಸ್. ಯಾರಿಗಿದು? ನನಗೆ ಅಂತ ಕೇಕ್ ಇಟ್ಕೊಂಡು ನೋಡಿ ಗೈಸ್ ಇಲ್ಲಿ. ಯಾಕ? ಓಪನ್ ಮಾಡು ಬೇಗ ಓಪನ್ ಮಾಡು. ಇನ್ಸ್ಟಾಗ್ರಾಮ್ ಸ್ಟಾರ್ಟಿಂಗ್ ಎಲ್ಲ ಕಾಣಿಸ್ಬೇಕೇನ, ಹೇಳಕ್ಕಾಗಲ್ಲ. ಇದು ಕಣ, ಸಾರಿ ಕಣ, ಹಾಕೋದು ಮರ್ತೋಗ್ಬಿಟ್ಟೆ. 2ನೇ ಸ್ಟೋರಿ ಹಾಕಿದ್ದೆ. ಓಕೆ ಬಾಯ್. ಅಷ್ಟೇ ಬಿಡಮ್ಮ, ಅದಕ್ಕೆ ನೀನು ಬಾಯ್ ಹೇಳ್ಬೇಕಲ್ಲ, ಅದಕ್ಕೆ ವಿಡಿಯೋ ಲೈಕ್ ಆನ್ ಮಾಡಿ. ಬಾಯ್ ಬಾಯ್. ಇಲ್ಲಿಗೆ ಕಾರಲ್ಲಿ ಬಂದ್ಬಿಡೈತೆ ಗೈಸ್, ಹೋಗ್ಬೇಕು. ನೀನ ಒಂದು ಕಾರ ಇನ್ನೊಂದು ಬೈಕಲ್ಲಿ ಬರ್ತಾನೆ.
ಬ್ರೋ ಇದು ಏನಿದೆ SOS ಬಟನ್? ಓಕೆ ಓಕೆ. ಆಗಲಿ ಡ್ರೈವರ್ ಆಗಲಿ ಪೊಲೀಸ್ ಇನ್ಫಾರ್ಮ್ ಆಗುತ್ತೆ. ಓ ಡೈರೆಕ್ಟ್ ಕಾಲ್ ಹೋಗುತ್ತಾ? ಅರೆ ಎಲ್ಲಾದ್ರೂ ಮ್ಯಾಂಡೇಟರಿ ಮಾಡಿರಲ್ಲ ನೀವು? ಮ್ಯಾಂಡೇಟರಿ ಇದೆ. ಸೂಪರ್. ಆಟೋ ಇಲ್ಲ ಅಲ್ಲ? ಆಟೋನಲ್ಲಿ ಇದೆ, ಅವ್ರು ಹಾಕಲ್ಲ. ಹಾಂ ಸ್ಟ್ರೈಕ್ ಮಾಡಿದ್ರಲ್ಲ ಮೊನ್ನೆ. ಓ ಇದಕ್ಕೇನ ಸ್ಟ್ರೈಕ್ ಮಾಡಿದ್ರಾ? ನಾವು ಹಾಕಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಓ ಮೈ ಗಾಡ್, ಆಫ್ಟರ್ 6-7 days ಮರ್ತೋಗ್ಬಿಟ್ಲ ನನ್ನ. ಓ ನಮ್ಮ ಡ್ಯಾಡಿ ಇರೋದಕ್ಕೆ ನಾನು ಮರ್ತೋಗ್ಬಿಟ್ಟವಳೆ. ಡ್ಯಾಡಿ ನಾನು ಇಷ್ಟೊಂದಾಗಲಿ ಎದುರಾಡ ಕೊಡ್ದಾಗ್ಬಿಟ್ಟಿದ್ಲು. ಫೈನ್ ಗೈಸ್, ಮನೆಗೆ ಬಂದಿದ್ದೀವಿ. ಇಟ್ ವಾಸ್ ಒಳ್ಳೆ ನಿದ್ದೆ ಕೊಟ್ಟು ನೈಟ್ ಕಾರಲ್ಲಿ. ಅದಕ್ಕೆ ನಿದ್ದೆ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಮನೆ ಬಂದ್ಬಿಡುತ್ತಲ್ಲ. ಎನಿವೇಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ ಗೈಸ್. ಇಲ್ಲಿವರೆಗೂ ವಿಡಿಯೋ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗೋಣ. ಅದೇವರೆಗೂ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.